ಈ ಹಿಂದೆ ನಾವು ವ್ಯವಹಾರ ಅಧ್ಯಯನದಲ್ಲಿ ವಿವಿಧ ವ್ಯವಹಾರ ಸಂಘಟನೆಗಳು ಅಂತ ಹೇಳ್ಬಿಟ್ಟು ಈ ಹಿಂದೆ ನಾವು ಪಾಠವನ್ನು ನೋಡಿದ್ವಿ. ಸೊ ಅದರಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು, ಪಾಲುಗಾರಿಕಾ ಸಂಸ್ಥೆಗಳು, ಹಾಗೆ ಪಾಲುಗಾರಿಕಾ ಸಂಸ್ಥೆಯ ವಿಧಗಳು, ಅವುಗಳ ರಚನೆ ಮತ್ತು ಅನುಕೂಲಗಳು, ಅನಾನುಕೂಲಗಳು, ಹಾಗೆ ಭಾರತದಲ್ಲಿ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆ ಅಂತೇಳಿ ಈ 3 ವ್ಯವಹಾರ ಸಂಸ್ಥೆಗಳ ಬಗ್ಗೆ ನಾವು ನೋಡಿದ್ವಿ ಅಲ್ವಾ. ಸೊ ಇದರಲ್ಲಿ ಬಂಡವಾಳದ ಕೊರತೆ ಆಗಿರ್ಬೋದು, ಆಡಳಿತದ ಒಂದು ಕೌಶಲ್ಯದ ಅಭಾವ ಆಗಿರ್ಬೋದು, ನಿರಂತರತೆ ಇಲ್ಲದೆ ಇರತಕ್ಕಂಥದ್ದು, ಈ ರೀತಿ ಸಾಕಷ್ಟು ನಾವು ದೋಷಗಳನ್ನ ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ, ಪಾಲುಗಾರಿಕಾ ಸಂಸ್ಥೆ, ಭಾರತದಲ್ಲಿ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆ. ಸೊ ಹೇಗೆ ನಾವು ಈ ಸಂಸ್ಥೆಗಳನ್ನು ನೋಡಿದ್ವೋ ವ್ಯವಹಾರ ಸಂಘಟನೆಗಳನ್ನ, ಅದೇ ರೀತಿ ಅದರ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡುವಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು. ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಅಂತೇಳಿ ಈ ಅಧ್ಯಾಯಕ್ಕೆ ಈಗ ನಾವೀಗ ಕಾಲಿಡ್ತಾ ಇದ್ದೀವಿ. ಸೊ ನಿಮಗೆ ಪಾಠದ ಹೆಸರು ಹೇಳುತ್ತೆ ದೊಡ್ಡ ಅಲ್ವಾ. ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ವಹಿವಾಟುಗಳನ್ನ ನಡೆಸುವಂತ ವ್ಯವಹಾರ ಸಂಸ್ಥೆಗಳು ಅಂತೇಳಿ ಅಲ್ವಾ. ಸೊ ಹಾಗಾದ್ರೆ ಈ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಯಾವ್ಯಾವ ಇದಾವೆ ಅಂತೇಳಿ ನಾವು ನೋಡ್ತಾ ಹೋದ್ರೆ, ಸೊ ಮೊದಲಿಗೆ ಸಹಕಾರಿ ಸಂಘಗಳು. ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಅದರಲ್ಲಿ ಒಂದೇದು ಯಾವುದು? ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು ಇದು ಕೂಡ ಒಂದು ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆ. ಆಮೇಲೆ ಎರಡನೇದು ಕೂಡು ಬಂಡವಾಳ ಸಂಸ್ಥೆಗಳು. ಕೂಡು ಬಂಡವಾಳ ಸಂಸ್ಥೆಗಳು. ಮೂರು ಬಹುರಾಷ್ಟ್ರೀಯ ಕಂಪನಿಗಳು. ಇನ್ನು ಮುಂತಾದವಿದ್ದಾವೆ. ಈಗ ನಾವು 8ನೇ ತರಗತಿಯಲ್ಲಿ ಈ 3 ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸಹಕಾರಿ ಸಂಘಗಳು, ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು. ಸಹಕಾರಿ ಸಂಘಗಳ ರಚನೆ, ಹಾಗೆ ಸಹಕಾರಿ ಸಂಘಗಳ ವಿಧಗಳು, ಸಹಕಾರಿ ಸಂಘಗಳನ್ನ ರಚನೆ ಮಾಡಿಕೊಳ್ಳೋದ್ರಿಂದ ಆಗುವಂತಹ ಅನುಕೂಲಗಳು, ಅನಾನುಕೂಲಗಳು. ಹಾಗೆಯೇ ಕೂಡು ಬಂಡವಾಳ ಸಂಸ್ಥೆಗಳ ರಚನೆ, ಅವುಗಳ ಅನುಕೂಲಗಳು, ಅನಾನುಕೂಲಗಳು. ನೆಕ್ಸ್ಟ್ ಬಹುರಾಷ್ಟ್ರೀಯ ಕಂಪನಿಗಳು. ಸೊ ಈ ಒಂದು ವಿಷಯಗಳ ಬಗ್ಗೆ ಕುರಿತು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಇದರಲ್ಲಿ ನಾವು ಇವಾಗ ಯಾವ್ದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಸಹಕಾರಿ ಸಂಘಗಳು ಅಲ್ವಾ. ಸೊ ಈ ಸಹಕಾರಿ ಸಂಘಗಳು ಏನಿದೆ ಇದು ಕೂಡ ಒಂದು ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆ. ಇದನ್ನ ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ಈ ಸಹಕಾರಿ ಸಂಘಗಳೇನಿದ್ದಾವೆ ಕೇವಲ ಒಂದು ದೇಶದಲ್ಲಿ ಮಾತ್ರ ಕಂಡು ಬರೋದಿಲ್ಲ. ಪ್ರಪಂಚದಲ್ಲಿ ಹಲವಾರು ದೇಶಗಳಿದಾವಲ್ಲ, ಆ ಹಲವಾರು ದೇಶಗಳಲ್ಲೂ ಕೂಡ ಈ ಸಹಕಾರಿ ಸಂಘಗಳನ್ನ ರಚನೆ ಮಾಡಲಾಗಿದೆ. ಹಾಗಾಗಿ ಸಹಕಾರಿ ಸಂಘಗಳು ಪ್ರಪಂಚದಾದ್ಯಂತ ನಮಗೆ ಕಂಡು ಬರುತ್ತವೆ ಅನ್ನೋದು. ಅಂದ್ರೆ ಈ ಸಹಕಾರಿ ಸಂಘಗಳನ್ನ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ಒಟ್ಟುಗೂಡಿಕೊಂಡು ರಚನೆಯನ್ನ ಮಾಡಿಕೊಳ್ತಾರೆ. ಯಾರಾದ್ರೂ ಕೂಡ ಅವ್ರಿಗೆ ಒತ್ತಾಯ ಪೂರ್ವಕವಾಗಿ ಸಹಕಾರಿ ಸಂಘವನ್ನ ಮಾಡ್ಬೇಕು ಅಂತೇಳಿ ಮಾಡಿಸೋದಿಲ್ಲ ಅಲ್ವಾ. ಸ್ವತಃ ಅವರೇ ಏನ್ ಮಾಡ್ತಾರೆ, ಸ್ವ ಇಚ್ಛೆಯಿಂದ ಪರಸ್ಪರ ಸೇರ್ಕೊಂಡು ಮೈತ್ರಿಯ ಮೂಲಕವಾಗಿ ಏನ್ ಮಾಡ್ತಾರೆ, ಸಹಕಾರಿ ಸಂಘವನ್ನ ರಚನೆ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಇವುಗಳನ್ನ ಸ್ವಯಂ ಪ್ರೇರಿತ ಸಂಘಟನೆಗಳು ಅಥವಾ ವ್ಯವಹಾರಿ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಯಾಕಂದ್ರೆ ವ್ಯಕ್ತಿಗಳ ಸ್ವ ಇಚ್ಛೆಯಿಂದ ಈ ಒಂದು ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಕೊಂಡಿರ್ತಾರೆ ಅನ್ನೋದು. ಹಾಗಾಗಿ ಇವು ತಮ್ಮ ಏನು ರಚನೆ ಮಾಡಿರುವಂತ ಸದಸ್ಯರು ಇರ್ತಾರ ಅವರಿಗೆ ಸಾಕಷ್ಟು ಅನುಕೂಲತೆ ಮಾಡ್ತವೆ ಅನ್ನೋದು. ಅಂದ್ರೆ ಈ ರಚನೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಸಾಕಷ್ಟು ಅನುಕೂಲತೆ ಆಗುತ್ತೆ ಸಂಘಗಳಿಂದ ಅನ್ನೋದು. ಹಾಗಾದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಸಹಕಾರಿ ಸಂಘಟನೆ ಅಥವಾ ಸಹಕಾರಿ ಸಂಘ ಎಲ್ಲಿ ರಚನೆ ಆಯಿತು ಅಂತೇಳಿ ನಾವು ನೋಡಿದ್ರೆ ಇದು
1844ರಲ್ಲಿ ರಾಬರ್ಟ್ ಓವನ್ ಎಂಬುವವರು, ವ್ಯಕ್ತಿ ಹೆಸರಿದು. 1844ರಲ್ಲಿ ರಾಬರ್ಟ್ ಓವನ್ ಎಂಬುವ ವ್ಯಕ್ತಿ ಅಥವಾ ಎಂಬಾತನು ಇಂಗ್ಲೆಂಡಿನ ರಾಕ್ಡೇಲ್ ಎಂಬಲ್ಲಿ, ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಸ್ಥಳದಲ್ಲಿ ಮೊಟ್ಟ ಮೊದಲು ಸ್ಥಾಪಿಸಿದರು. ಪ್ರಪಂಚದಲ್ಲೇ ಮೊಟ್ಟ ಮೊದಲು ಸಹಕಾರಿ ಸಂಘ ಹಾಗಾದ್ರೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಸ್ಥಳದಲ್ಲಿ. ಅದನ್ನ ಯಾರು ಅದನ್ನ ಸ್ಥಾಪನೆ ಮಾಡಿದ್ದು? ಎಷ್ಟರಲ್ಲಿ? 1844ರಲ್ಲಿ ರಾಬರ್ಟ್ ಓವನ್ ಎಂಬಾತನು ಇಂಗ್ಲೆಂಡ್ನ ರಾಕ್ಡೇಲ್ ಎಂಬ ಸ್ಥಳದಲ್ಲಿ ಅಥವಾ ಎಂಬ ಪ್ರದೇಶದಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲು ಸಹಕಾರಿ ಸಂಘವನ್ನ ಸ್ಥಾಪಿಸಿದನು. ಆಯ್ತಾ? ಸೊ ಈ ಸಂಘ ಏನಿತ್ತು ಇದು ಗ್ರಾಹಕರ ಸಂಘ ಕೂಡ ಆಗಿತ್ತು. ಗ್ರಾಹಕರಂದ್ರೆ ಯಾರು ಕರಿತೀವಿ ನಾವು? ಗ್ರಾಹಕರಂತ ಸರಕುಗಳನ್ನ ಕೊಂಡು ಬಳಸುವವನು ಅಲ್ವಾ? ದಿನನಿತ್ಯ ತಮ್ಮ ಜೀವನದಲ್ಲಿ ಸರಕುಗಳನ್ನು ಬಳಕೆ ಮಾಡ್ತಾನೆ. ಆ ಸರಕುಗಳನ್ನ ಅವನು ಏನ್ ಮಾಡ್ತಾನೆ? ಹಣ ಕೊಟ್ಟು ಖರೀದಿ ಮಾಡ್ತಾನೆ, ಕೊಂಡ್ಕೊಳ್ತಾನೆ ಅಲ್ವಾ? ಸೊ ಆ ಕೊಂಡ್ಕೊಂಡು ಬಳಕೆ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಗ್ರಾಹಕ, ಬಳಕೆದಾರ ಅಂತ ಕರಿತೀವಲ್ಲ. ಈ ತರ ಗ್ರಾಹಕರು, ಬಳಕೆದಾರರು ಮೊಟ್ಟ ಮೊದಲು ಏನ್ ಮಾಡಿದ್ರು? ಸಹಕಾರಿ ಸಂಘವನ್ನ ರಚನೆ ಮಾಡಿಕೊಂಡ್ರು ಅನ್ನೋದು. ಸೊ ಈ ರೀತಿ ಇದು ಸಾಮಾನ್ಯವಾಗಿ ಈ ತರ ಸಹಕಾರಿ ಸಂಘಗಳು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು. ಮತ್ತೆ ನಾವು ಇವಾಗ ಗ್ರಾಹಕರು ಅಂತ ಏನ್ ನೋಡ್ತೀವಿ, ಈ ಗ್ರಾಹಕರನ್ನು ಉತ್ಪಾದಕರು ಮತ್ತು ವ್ಯಾಪಾರಿಗಳು ಶೋಷಣೆ ಮಾಡ್ತಾರೆ ಇಲ್ಲ ಅಲ್ವಾ? ಮಾಡ್ತಾರೆ. ಅಳತೆ ಮತ್ತು ತೂಕಗಳಲ್ಲಿ ಮೋಸ ಮಾಡ್ತಾರೆ ಅಲ್ವಾ? ವಸ್ತುಗಳ ಗುಣಮಟ್ಟದಲ್ಲಿ ಮೋಸ ಮಾಡ್ತಾರೆ, ಬೆಲೆಯಲ್ಲಿ ಮೋಸ ಮಾಡ್ತಾರೆ. ಗೊತ್ತಾನೆ? ಈ ರೀತಿ ಗ್ರಾಹಕರನ್ನ ಏನ್ ಮಾಡ್ತಾರೆ? ಉತ್ಪಾದಕರು ಮತ್ತು ವ್ಯಾಪಾರಿಗಳು ಶೋಷಣೆಯನ್ನ ಮಾಡ್ತಾರೆ. ಯಾರನ್ನ? ಗ್ರಾಹಕರನ್ನ, ಬಳಕೆದಾರರನ್ನ ಅಲ್ವಾ? ಸೊ ಈ ರೀತಿ ಶೋಷಣೆ ಮಾಡೋದ್ರಿಂದ ಏನಾಗುತ್ತೆ? ಗ್ರಾಹಕನಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಹಂಗಾಗಿ ಆ ಉತ್ಪಾದಕರಿಂದ ಮತ್ತೆ ವ್ಯಾಪಾರಿಗಳಿಂದ ಗ್ರಾಹಕರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಆ ಗ್ರಾಹಕರು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಅವರಿಗೆ ಸಹಾಯಕವಾಗ್ತಕ್ಕಂಥ ರೀತಿಯಲ್ಲಿ ಆ ಗ್ರಾಹಕರು ಏನ್ ಮಾಡಿದ್ದಾರೆ? ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಕೊಳ್ತಾರೆ. ಹಾಗಾಗಿ ಈ 1844ರಲ್ಲಿ ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ ಸ್ಥಾಪಿತವಾದಂತಹ ಈ ಮೊದಲ ಸಹಕಾರಿ ಸಂಘ ಒಂದು ಗ್ರಾಹಕರ ಸಹಕಾರಿ ಸಂಘವೂ ಕೂಡ ಆಗಿತ್ತು ಅನ್ನುವಂಥದ್ದು. ಸೊ ಇದರಿಂದ ರೈತರು ಅಥವಾ ಗ್ರಾಹಕರು ಏನ್ ಮಾಡ್ಬೋದು? ತಾವು ಬೆಳೆದಂತ ಬೆಳೆಗಳನ್ನ ಯೋಗ್ಯ ಬೆಲೆಯಲ್ಲಿ ಮಾರಾಟವನ್ನ ಮಾಡ್ಕೊಳ್ಬಹುದು. ಉತ್ಪಾದಕರಿಂದ, ವ್ಯಾಪಾರಿಗಳಿಂದ ಆಗುವಂತಹ ಶೋಷಣೆಯಿಂದ ರಕ್ಷಣೆಯನ್ನ ಪಡ್ಕೊಳ್ಬಹುದು. ತಮ್ಮ ಬೆಳೆಗೆ ಯೋಗ್ಯವಾದ ಬೆಲೆಯನ್ನ, ಆದಾಯವನ್ನ ಗಳಿಸ್ಕೊಳ್ಬಹುದು ಅನ್ನುವಂಥದ್ದು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಹಕಾರಿ ಸಂಘ ಅನ್ನುವಂಥದ್ದು ರಚನೆ ಆಯಿತು ಅನ್ನೋದು. ಹಾಗಾದ್ರೆ ಸಹಕಾರಿ ಸಂಘಗಳನ್ನು ಹೇಗೆ ರಚನೆ ಮಾಡ್ಕೊಳ್ಬಹುದು ಅನ್ನೋದು. ಸಹಕಾರಿ ಸಂಘಗಳ ರಚನೆ. ಸಹಕಾರಿ ಸಂಘಗಳ ರಚನೆ ನೋಡಿ. ಹಾಗಾದ್ರೆ ಈಗ ನಾವು ಎಲ್ಲರೂ ಕೂಡ ಸೇರಿ ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಕೊಳ್ಬಹುದು ಹಾಗಾದ್ರೆ ಅಂತ ಹೇಳಿದ್ರೆ ಅದು ನಾವು ಹಾಗೇನೆ ಸುಮ್ಮನೆ ಮಾಡಕ್ಕೆ ಬರೋದಿಲ್ಲ ಅಲ್ವಾ? ಸೊ ನಮ್ಮ ದೇಶದಲ್ಲಿ ಸಹಕಾರಿ ಸಂಘಗಳ ಕಾಯಿದೆ ಕಾನೂನು ಅಂತ ಕರಿತೀವಲ್ಲ, ಈ ಕಾಯ್ದೆ ಇದೆ. ಇದು ಎಷ್ಟೊಂದು ಜಾರಿಗೆ ಬಂದಿದೆ ಅಂತ ಹೇಳಿದ್ರೆ 1912ರಲ್ಲಿ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನಾ ಕಾಯ್ದೆ.
ಬಂದಿದೆ ಅಲ್ವಾ. ಈ ಕಾಯ್ದೆಯ ಪ್ರಕಾರವಾಗಿ ಭಾರತದಲ್ಲಿ ನಾವೇನ್ ಮಾಡಬಹುದು, ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಕೊಳ್ಬಹುದು. ಮತ್ತೆ ಈ ರೀತಿ ರಚನೆಯಾದಂತ ಸಹಕಾರಿ ಸಂಘಗಳಿದಾವಲ್ಲ, ಇವು ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಿರ್ತಾವ. ಆಯಾ ರಾಜ್ಯಗಳು ಏನಿದಾವ ಆ ರಾಜ್ಯಗಳಲ್ಲಿ ಬರುವಂತ ಜನರು ಈ ತರ ಸಹಕಾರಿ ಸಂಘಗಳನ್ನು ರಚನೆ ಮಾಡ್ಕೊಂಡಿರ್ತಾರಲ್ವಾ, ಆ ಸಹಕಾರಿ ಸಂಘಗಳು ರಾಜ್ಯ ಸರ್ಕಾರದ ಆಡಳಿತದಲ್ಲಿ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ ಅನ್ನೋದು. ಮತ್ತೆ ಇವು ರಾಜ್ಯದಿಂದ ರಾಜ್ಯಕ್ಕೂ ಕೂಡ ಭಿನ್ನವಾಗಿರುತ್ತವೆ, ವ್ಯತ್ಯಾಸವನ್ನ ಹೊಂದುತ್ತವೆ, ಒಂದೇ ರೀತಿಯಾಗಿ ಇರುವುದಿಲ್ಲ ಅನ್ನೋದು. ನೆಕ್ಸ್ಟ್, ಸಹಕಾರಿ ಸಂಘಗಳ ಲಕ್ಷಣಗಳು. ಸಹಕಾರಿ ಸಂಘಗಳ ಲಕ್ಷಣಗಳು. ಈಗ ನಾವು ಮಕ್ಕಳೇ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಯಾವ ವಿಧ ಅಂತ ನೋಡಿದ್ವಿ. ಯಾವ ವಿಧ ಹೋದ್ರೆ ಯಶವಂತ, ಯಾವ ವಿಧ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು? ಸಹಕಾರಿ ಸಂಘಗಳು ದೊಡ್ಡ ಪ್ರಮಾಣದ ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಇವು ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಅಲ್ವಾ. ಹಾಗಾದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯಿತು? ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ. ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ಥಾಪಿಸಲ್ಪಟ್ಟಿತು. ಇಂಗ್ಲೆಂಡಿನಲ್ಲಿ ಸಹಕಾರಿ ಸಂಘವು ಎಷ್ಟರಲ್ಲಿ ಸ್ಥಾಪಿತವಾಯಿತು? 1844ರಲ್ಲಿ. 1844ರಲ್ಲಿ ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ ಸಹಕಾರಿ ಸಂಘವನ್ನು ಸ್ಥಾಪಿಸಿದವರು ಯಾರು? ರಾಬರ್ಟ್ ಓವನ್. ಭಾರತದಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದಿತ್ತು? 1912ರಲ್ಲಿ. ಭಾರತದಲ್ಲಿ ಸಹಕಾರಿ ಸಂಘಗಳ ರಚನಾ ಕಾಯ್ದೆ 1912ರಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆಗಳ ಅನ್ವಯ ನಾವು ಸಹಕಾರಿ ಸಂಘಗಳನ್ನ ರಚನೆಯನ್ನ ಮಾಡ್ಕೊಳ್ಬಹುದು. ಹಾಗೆಯೇ ಈ ಸಹಕಾರಿ ಸಂಘಗಳು ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರ್ತವೆ. ಮತ್ತೆ ಇವು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತವೆ, ವ್ಯತ್ಯಾಸವನ್ನ ಹೊಂದುತ್ತವೆ, ಒಂದೇ ರೀತಿಯಾಗಿ ಇರೋದಿಲ್ಲ ಅನ್ನೋದು. ನೆಕ್ಸ್ಟ್ ನಾವೀಗ ಹೋಗ್ತಿದ್ದೀವಿ ಸಹಕಾರಿ ಸಂಘಗಳ ಲಕ್ಷಣಗಳು. ಹಾಗಾದ್ರೆ ಈಗ ನಾವು ಸಹಕಾರಿ ಸಂಘಗಳು ಎಷ್ಟರಲ್ಲಿ ಸ್ಥಾಪನೆ ಆದವು, ಹೇಗೆ ರಚನೆ ಮಾಡಬಹುದು ಅನ್ನೋದನ್ನ ನೋಡಿದ್ವಲ್ವಾ. ಹಾಗಾದ್ರೆ ಸಹಕಾರಿ ಸಂಘಗಳ ಲಕ್ಷಣಗಳೇನು ಅನ್ನೋದನ್ನ ಈಗ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಮಕ್ಕಳ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ. ಇವಾಗ ಈಗ ನಾನು ನಿಮಗೇನೆ ಈ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ಪಟ್ಟಿ ಮಾಡ್ಲಿಕ್ಕೆ ಮತ್ತೆ ಯಾವ್ಯಾವ ಭಾರತದಲ್ಲಿ ಸಹಕಾರಿ ಸಂಘಗಳು ಇದಾವೆ, ಅದರ ವಿಧಗಳು, ಇವುಗಳನ್ನ ಹೇಳಲಿಕ್ಕೆ ಪಟ್ಟಿ ಮಾಡಿ ಇಲ್ಲಿ ಬಂದ್ಬಿಟ್ಟು ಹೇಳ್ಬೇಕಾ. ಒಬ್ಬರಿಗೆ ಅದನ್ನು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡು ಮಾಹಿತಿಯನ್ನೆಲ್ಲ ಹಾಕ್ಬಿಟ್ಟು ಪಾಯಿಂಟ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಹೇಳ್ಬೇಕು. ಓಕೆನಾ. ಈಗ ಭಾಗ್ಯ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ಪಟ್ಟಿ ಮಾಡ್ಬಿಟ್ಟು ಹೇಳ್ಬೇಕು, ಆಯ್ತಾ. ನೆಕ್ಸ್ಟ್ ನಿಖಿತ್ ಕುಮಾರ ಸಹಕಾರಿ ಸಂಘಗಳ ವಿಧಗಳು. ನೆಕ್ಸ್ಟ್ ಮನೋಜ ಸಹಕಾರಿ ಸಂಘಗಳ ಪ್ರಯೋಜನಗಳು. ಮನೋಜ ಮತ್ತು ದೀಪೇಶ. ನೆಕ್ಸ್ಟ್ ಅಕ್ಷಯ ಮತ್ತು ಯಶವಂತ ಸಹಕಾರಿ ಸಂಘಗಳ ದೋಷಗಳು. ಈಗ ಇದನ್ನ ಏನ್ ಮಾಡ್ಬೇಕು, ನಿಮ್ಮ ಪಾಯಿಂಟ್ಸ್ ನೋಟ್ಸ್ ಪುಸ್ತಕದಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೇಳೋಕೆ, ಆಯ್ತಾ. ಹಾಗಾದ್ರೆ ಬೇಗ ಬೇಗ ಪಾಯಿಂಟ್ಸ್ ಮಾಡಿ ನಿಮ್ಗೆ ಪುಸ್ತಕದಲ್ಲಿ. ಗೊತ್ತಾಗ್ತಿದ್ರೆ ಕೇಳಿ, ಆಯ್ತಾ.
ಪಾಯಿಂಟ್ಸ್ ಬಿಡಿ ಅವ್ರನ್ನ ಓದ್ಕೊಂಡು ಒಂದ್ಸರಿ ಓದಿ ನೀಟಾಗಿ ಓದ್ಕೊಂಡ್ಬಿಟ್ಟು ಪಾಯಿಂಟ್ಸ್ ಮಾಡಿ. ಗೊತ್ತಾಗ್ಬಿಟ್ರೆ ಕೇಳಿ ಆಯ್ತಾ? ದೊಡ್ಡ ಬರಿ ಅಕ್ಷರ ದೊಡ್ಡ ಬರಿ ಸಣ್ಣ ಬರೋದು ಕಾಣಿಸುತ್ತೆ ಓದಕ್ಕೆ ನಿಮಗೆ ದೊಡ್ಡ ಬರಿ ಸ್ವಲ್ಪ ಪ್ರಯೋಜನಗಳು ದೊಡ್ಡ ಬರಿ ಏನು ಸೇರಿಸ್ಬಿಡು ಅಕ್ಷರ ಸೇರಿಸ್ಬಿಡ ಬಿಡಿಸ್ಬರಿ ಹೆಂಗ್ ನೋಡು ಹಿಂಗಿದೆ ನೀಟಾಗಿ ಮತ್ತೆ ಚಾವಳ ಸೇರಿಸ್ತಾನೇನ ಹಂಗೆ ಬರೀಬೇಡ ಬಿಡಿಸಿ ಬರಿ ಅಭ್ಯಾಸ ಮಾಡ್ಕೊಬೇಕು ಬಿಡಿಸಿ ಬರೆಯೋದು ಸೇರಿಸ್ಬಾರ್ದಂಗೆ ಒಂದು ಅಕ್ಷರನ ಬಿಡಿಸ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಓದಬೇಕು ಗೊತ್ತಾಗುತ್ತೆ ಅಕ್ಷರ ಯಾವ ಅಕ್ಷರ ಅಂತ ಬಿಡಿಸಿ ಬರೀಬೇಕು ಸೇರಿಸ್ಬಾರ್ದು ಇಂಗ್ಲೀಷ್ ಅಂತ ಸೇರಿಸಿ ಕೂತು ಬರಿತೀವಲ್ಲ ಅಕ್ಷರ ಸಣ್ಣ ಮಾಡು ನೀಟಾಗಿ ತುಂಡು ಹಿಂಗೆಲ್ಲ ಹೇಳಿದ್ರೆ ಇಲ್ಲಿ ನಾವು ಮುಂದೆ ಬರೀಬೇಕು ಅದನ್ನು ಎಂಟನೇ ಕ್ಲಾಸಿಂದಲೇ ನೀಟಾಗಿ ಓದೋದು ಬರೆಯೋದು ಕಲ್ತ್ಕೊಂಡ್ರೆ 10ನೇ ಕ್ಲಾಸಿಗೆ ಸಾಕು ಓದೋಕೆ ಬರೆಯೋಕೆ ಒಂದು ಚೆಂದ ಕಲ್ತು ಮಾಡಿ ಇನ್ನು ಈಸಿ ಆಗುತ್ತೆ ಇಲ್ಲೇ ಕಲಿಬೇಕು ಓದೋಕ್ಕೆ ಬರೆಯೋಕ್ಕೆ ಎಲ್ಲವ ನೀನು ಅಕ್ಷರ ಸಣ್ಣ ಮಾಡು ಕಾಪಿ ರೈಟಿಂಗ್ ಕನ್ನಡ ಕಾಪಿ ರೈಟಿಂಗ್ ಕಲ್ಪರ್ದಂಗೆ ಬಿಡ್ತಿದ್ದೆ ಅಷ್ಟು ದೊಡ್ಡಕ್ಕೆ ಸಣ್ಣ ಮಾಡು ಅಕ್ಷರನ ಹಿಂಗೆ ಸಾಕು ಅಷ್ಟೈತಿ ಬರೀ ನೀಟಾಗಿ ಬಿಡಿಸ್ಬರಿ ಸೇರಿಸ್ಬೇಡ ಕನ್ನಡ ಅಕ್ಷರ ಒಂದ್ರಾಗೊಂದು ಸೇರಿಸ್ಬೇಡಿ ಬಿಡಿಸ್ಬರಿ
ಕಡೆ ನಿಂತಿದ್ದಿ ಈ ಕಡೆ ನೋಡಿ ಎಷ್ಟು ಉದ್ದ ಇರ್ತೀನಿ ಇದನ್ನು ಹಾಂ ವೈಫರ್ ನೋಡ ಲೈನ್ ಹೆಂಗೆ ಕಾಣಿಸುತ್ತೆ ಅಕ್ಷರನೇ ಒಂದು ಸ್ಟೈಲ್ ಅಕ್ಷರದಲ್ಲೂ ಸ್ಟೈಲ್ ಆಯ್ತಾ ಆಯ್ತಾ ಅದಕ್ಕೆ ಇನ್ನು ಮನುಜ ಸ್ವಲ್ಪ ಐತೆ ಭಾಗ್ಯ ಆಯ್ತಾ ಆಯ್ತಾ ನೆಕ್ಸ್ಟ್ ಇದು ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು ಇದೇ ಇಂಗ್ಲೀಷ್ ಕನ್ನಡ ತಂದುಕೊಳ್ಳೋದು ಸಹಕಾರಿ ಸಂಘ ಕಲಿಸಿ ನೋಡ್ಕೊಂಡು ಅಲ್ಲಿ ಬರ್ತು ತಗೊಂಡು ಸಹಕಾರಿ ಸಂಘಗಳ ವಿಧಗಳನ್ನು ನೋಡ್ಕೊಂಡು ಆಯ್ತಾ ಯಾವ್ದು ಸಹಕಾರಿ ಸಂಘದ ಲಕ್ಷಣಗಳು ಆಯ್ತಾ ಹೇಳು ನಾವಿಲ್ಲ ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳು ಅಂತ ಹೇಳ್ಬಿಡ್ತೇವೆ ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳು ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿವೆ. ಇಲ್ಲಿನ ಸದಸ್ಯತ್ವವು ಜಾತಿ, ಧರ್ಮ, ವರ್ಗ ಮತ್ತು ಲಿಂಗ ಭೇದವಿಲ್ಲದೆ ಎಲ್ಲ ವಯಸ್ಕರಿಗೂ ತೆರೆದಿರುತ್ತದೆ. ಇಲ್ಲಿ ಪ್ರಜಾಪ್ರಭುತ್ವದ ಮಾದರಿಯ ಆಡಳಿತವಿರುತ್ತದೆ. ಅಂದರೆ ಸಂಘದ ಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರು ಹಾಜರಾಗಬಹುದು. ಪ್ರತಿ ಸದಸ್ಯರಿಗೂ ಎಷ್ಟೇ ಬಂಡವಾಳ ಹೂಡಿದ್ದರೂ ಒಂದೇ ಮತ ಚಲಾಯಿಸಲು ಹಕ್ಕಿರುತ್ತದೆ. ಸಂಸ್ಥೆಯ ಲಾಭವನ್ನು ಬಂಡವಾಳ
ಹೇಳ್ಬಿಟ್ಟು ನಿಂಗೆ ಯಾವ್ದು ಬಂದಿರೋದು ಸಹಕಾರಿ ಸಹಕಾರಿ ಸಂಘಗಳ ವಿಧಗಳು. ವಿಧಗಳು. ಹ. ಹೇಳ್ಕೊಂತಾರೆ ಇನ್ನೊಂದು ಯಾವ್ಯಾವು ಬಂದಿದೆ? ಸಾಲದ ಸಹಕಾರಿ ಮಾರುಕಟ್ಟೆಯ ಮಾರುಕಟ್ಟೆ ಸಹಕಾರಿ ಸಂಘಗಳು. ಮಾರುಕಟ್ಟೆ ಮಾರುಕಟ್ಟೆ ಸಹಕಾರಿ ಹ, ಸಂಘಗಳು. ಹ. ಮಾರುಕಟ್ಟೆ ಟಾರ್ಗೆಟ್ ಆವತ್ತು ಸಹಕಾರಿ ಸಂಘಗಳು. ಮೂರು ಉತ್ಪಾದಕರ ಸಹಕಾರಿ ಸಂಘಗಳು. ಹ. ಉತ್ಪಾದಕರ ಸಹಕಾರಿ ಸಹಕಾರಿ ಸಂಘಗಳು. ಸಂಘಗಳು. ಸಹಕಾರಿ ಬಂದಿತ್ತು ಸಹಕಾರಿ ಸಂಘಗಳು. ಹಾ ಸಂಘಗಳು. ನಾಲ್ಕು ಗ್ರಾಹಕರ ಗ್ರಾಹಕರ ಹಾ ಸಹಕಾರಿ ಸಂಘಗಳು. ಹಾ ಗ್ರಾಹಕರ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು. ಐದು ಬೇಸಾಯಗಾರರ ಸಹಕಾರಿ ಸಂಘ. ಹಾ ಬೇಸಾಯಗಾರರ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು. ಏಳು ಆರು ಗೃಹ ನಿರ್ಮಾಣ. ಗೃಹ ನಿರ್ಮಾಣ ಸಹಕಾರಿ ಸಂಘಗಳು. ಹಾ. ಗೃಹ ನಿರ್ಮಾಣ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು. ಲಾಸ್ಟ್ ಏಳು ವಿವಿಧ ರೀತಿಯ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. ಹಾ ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. ಅಪ್ಪಾಜಿ ಈಗ ಅಷ್ಟು ಒಂದ್ಸರಿ ಹೇಳ್ಬಾರ್ದು. ಸಹಕಾರಿ ಸಂಘಗಳ ವಿಧಗಳು. ಸಹಕಾರಿ ಸಂಘಗಳ ವಿಧಗಳು. ಹಾ ಈ ಕಡೆ ಹಿಂಗೆ. ಹಾ ಈಗ ಹೇಳು ಒಂದೊಂದು ಹೇಳೋದು ತೋರ್ಸ್ಕೊಂಡು. ಹಾ ಸಾಲದ ಸಹಕಾರಿ ಸಂಘಗಳು. ಹಾ ಮಾರುಕಟ್ಟೆಯ ಸಹಕಾರಿ ಸಹಕಾರಿ ಸಂಘಗಳು. ಮೂರು 3 ಉತ್ಪಾದಕರ ಸಹಕಾರಿ ಸಂಘಗಳು. ಹಾ 4 ಗ್ರಾಹಕರ ಸಹಕಾರಿ ಸಂಘಗಳು. ಹಾ 5 ಬೇಸಾಯಗಾರರ ಸಹಕಾರಿ ಸಂಘಗಳು. ಹಾ 6 ಗೃಹ ನಿರ್ಮಾಣ ಸಹಕಾರಿ ಸಂಘಗಳು. ಹಾ 7 ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. ವೆರಿ ಗುಡ್. ನೆಕ್ಸ್ಟ್
ಸಹಕಾರಿ ಸಂಘಗಳ ಪ್ರಯೋಜನಗಳು. ಮುಂದೆ ಇವುಗಳ ರಚನೆ ಸುಲಭ, ಹೆಚ್ಚು ಬಂಡವಾಳ ಅಗತ್ಯವಿಲ್ಲ, ಎಲ್ಲ ಸದಸ್ಯರಿಗೂ ಸಮಾಂತರ ಹಕ್ಕು ಬದ್ಧತೆಗಳಿರುತ್ತವೆ, ಸದಸ್ಯರಲ್ಲಿ ತಾರತಮ್ಯವಿರುವುದಿಲ್ಲ, ಪ್ರಜಾಪ್ರಭುತ್ವ ಮಾದರಿಯ ರೀತಿಯಲ್ಲಿ ನಡೆಯುತ್ತವೆ, ಪ್ರತಿ ಸದಸ್ಯರಿಗೂ ಒಂದೇ ಮತದಾನದ ಹಕ್ಕು ಇರುತ್ತದೆ. ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿರುತ್ತದೆ. ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಬಂಡವಾಳ ಮತ್ತು ಸಮಾಜಶಾಹಿ ಪದ್ಧತಿಗಳ ಮಧ್ಯೆ ಉತ್ತಮ ವ್ಯವಸ್ಥೆಯಾಗಿದೆ. ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯವಾಗಿದೆ. ಸಹಕಾರಿ ಸಂಘಗಳ ಪ್ರಯೋಜನಗಳು. ಸಹಕಾರಿ ಸಂಘಗಳ ಪ್ರಯೋಜನಗಳನ್ನು ಮನೋಜ ಮತ್ತೆ ತಿಪ್ಪೇಶ್ ಅವರು ಹೇಳಿದಾರಲ್ವಾ. ನೆಕ್ಸ್ಟ್ ಈಗ ಅಕ್ಷಯ ಯಾವ್ದಪ್ಪ ನಿಂದು? ಸಹಕಾರಿ ಸಂಘಗಳ ಸಹಕಾರಿ ಸಂಘಗಳ ದೋಷಗಳು. ಬಂಡವಾಳದ ಮಿತಿ ಇರುವುದರಿಂದ ದೊಡ್ಡ ಪ್ರಮಾಣದ ವಹಿವಾಟನ್ನು ಮಾಡಲು ಸಾಧ್ಯವಿಲ್ಲ. ಸರಿಯಾದ ನೌಕರರು ಸಿಗುವುದು ಕಷ್ಟವಾಗುತ್ತದೆ. ಆಡಳಿತ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಅವಕಾಶಗಳಿರುತ್ತದೆ. ಪಕ್ಷಪಾತ ಮತ್ತು ಲಂಚಗುಳಿತನಕ್ಕೆ ಅವಕಾಶಗಳಿರುತ್ತದೆ. ಸಹಕಾರಿ ಸಂಘಗಳ ದೋಷಗಳನ್ನು ಹೇಳಿದಾನೆ ಅಲ್ವಾ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಏನು ಮಾಡಿದ್ರೆ ನಿಮಗೆ ಕೊಟ್ಟಿರುವಂಥ ವಿಷಯಗಳ ಬಗ್ಗೆ ಪಾಯಿಂಟ್ಸ್ಗಳನ್ನ ಇಲ್ಲಿ ಬಂದ್ಬಿಟ್ಟು ಹೇಳಿದ್ವಿ. ಸೊ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು. ಸೊ ಈಗ ನಾವು ಇದರಲ್ಲಿ ಭಾರತದಲ್ಲಿ ಈ ಒಂದು ಸಹಕಾರಿ ಪದ್ಧತಿ ಆಂದೋಲನ ಹೇಗೆ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ಈಗ ಇಷ್ಟು ವಿಷಯಕ್ಕೆ ಅಂದ್ರೆ ಈ ತರಗತಿಯಲ್ಲಿ ನಾವೀಗ ಏನೇನು ತಿಳ್ಕೊಂಡಿದ್ವಿ? ಭಾರತದಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಯಾವ್ಯಾವ ಇದಾವೆ ಅಂತ ತಿಳ್ಕೊಂಡಿದ್ವಿ. ಬೆಳ ಬಗ್ಗೆ ಆಗುತ್ತೆ. ಯಾವ್ಯಾವ ಇದಾವೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು? ಸಹಕಾರಿ ಸಂಘಗಳು, ದೊಡ್ಡ ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು. ಸಹಕಾರಿ ಸಂಘಗಳು, ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು ಇವು ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಅಂತ ತಿಳ್ಕೊಂಡಿಲ್ವಾ? ಬೇಕಿತ್ತು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಹಕಾರಿ ಸಂಘ ಎಲ್ಲಿ ಸ್ಥಾಪನೆ ಆಯಿತು? ಇಂಗ್ಲೆಂಡ್ನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ, ನಗರದಲ್ಲಿ ಅಥವಾ ಪ್ರದೇಶದಲ್ಲಿ, ಇಂಗ್ಲೆಂಡಿನ ರಾಕ್ಡೇಲ್ ಎಂಬ ಪ್ರದೇಶದಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಯಿತು. ಇದು ಗ್ರಾಹಕರ ಸಹಕಾರಿ ಸಂಘ ಆಗಿತ್ತು. ಅದಲ್ಲ ನೆಕ್ಸ್ಟ್ ಅಕ್ಷಯ ಹಾಗಾದ್ರೆ ಭಾರತದಲ್ಲಿ ಸಹಕಾರಿ ಸಂಘಗಳ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1912ರಲ್ಲಿ ಅಲ್ವಾ. 1912ರಲ್ಲಿ ಸಹಕಾರಿ ಸಂಘಗಳ ರಚನಾ ಕಾಯ್ದೆ ಜಾರಿಗೆ ಬಂತು. ನೆಕ್ಸ್ಟ್ ಹಾಗಾದ್ರೆ ಸಹಕಾರಿ ಸಂಘಗಳ ವಿಧಗಳು ಯಾವ್ಯಾವ ಇದಾವೆ? ಸಹಕಾರಿ ಸಂಘಗಳ ಲಕ್ಷಣಗಳು, ವಿಧಗಳು. ಸಹಕಾರಿ ಸಂಘಗಳ ವಿಧಗಳು ಯಾವ್ಯಾವ? ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಿಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ
ಸಹಕಾರಿ ಸಂಘಗಳು ಹ್ಮ್. ವಿವಿಧ ರೀತಿಯ ಸೇವೆಗಾಗಿ ಸೇವೆಗಾಗಿ ಸಹಕಾರಿ ಸಂಘಗಳು. ಆಯ್ತಾ? ಕೂತ್ಕೊಳ್ಳಿ. ಸೊ ಈ ರೀತಿ ನಾವು ಸಹಕಾರಿ ಸಂಘಗಳ ಲಕ್ಷಣಗಳು, ಸಹಕಾರಿ ಸಂಘಗಳ ವಿಧಗಳು, ಸಹಕಾರಿ ಸಂಘಗಳ ರಚನೆಯಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಸಹಕಾರಿ ಸಂಘಗಳ ದೋಷಗಳು ಅಂತ ಹೇಳ್ಬಿಟ್ಟು ಇಷ್ಟು ಮಾಹಿತಿಯನ್ನ ವಿಷಯವನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಮಕ್ಕಳ ಈ ತರಗತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಅಭ್ಯಾಸಕ್ಕೆ ಹೋಗಿ ಅಭ್ಯಾಸ ಪ್ರಶ್ನೆಗಳಿಗೆ ಅದರಲ್ಲಿ ಒಂದನೇ ಪೀಠಸ್ಥಳ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯ್ದೆ ಡ್ಯಾಶ್ ರಂತೆ ನಿಯಂತ್ರಿಸಲ್ಪಡುತ್ತದೆ. ಇದು ಒಂದನೇ ಪೀಠಸ್ಥಳ. 2 ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಡ್ಯಾಶ್ ದೇಶದಲ್ಲಿ ಡ್ಯಾಶ್ ಎಂಬುವರಿಂದ ಸ್ಥಾಪಿತವಾಯಿತು. ಇದು 2ನೇ ಪೀಠಸ್ಥಳ. ಆಯ್ತಾ? 2 ಪೀಠಸ್ಥಳಗಳು. ಇನ್ನು ಕ್ವಶನ್ ಬಂದ್ರೆ ಸಹಕಾರಿ ಸಂಘಗಳ ಲಕ್ಷಣಗಳು. ಈಗ ನಾವು ತಿಳ್ಕೊಂಡಿದ್ವಲ್ಲ ಲಕ್ಷಣಗಳನ್ನ ಮನೋಜ ಮತ್ತೆ ತಿಪ್ಪೇಶ ಹೇಳಿದ್ರಲ್ಲ ಸಹಕಾರಿ ಸಂಘಗಳಿಗೆ ಲಕ್ಷಣಗಳು ಹೊಂದಿದೆ ಅಂತ. ಅದು ನೆಕ್ಸ್ಟ್ 9ನೇ ಕ್ವಶನ್ ಸಹಕಾರಿ ಸಂಘಗಳ ವಿಧಗಳು. ಅದನ್ನ ಲಿಖಿತವಾಗಿ ಖಂಡನೆ ಮಾಡಿದ್ದಾರೆ. ಯಾವ ವಿಧದ ಸಹಕಾರಿ ಸಂಘಗಳ ವಿಧಗಳು ಅಂತ ಹೇಳ್ಬಿಟ್ಟು. ಆಯ್ತಾ? ನೆಕ್ಸ್ಟ್ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು. ಇದನ್ನ ಅಕ್ಷಯ ಖಂಡನೆ ಮಾಡಿದ್ದಾರೆ ಅಲ್ವಾ? ಪ್ರಯೋಜನಗಳು ಯಾವ ಇದಾವೆ ಅಂತ ಹೇಳಿ. ಇಷ್ಟು ಕ್ವಶನ್ಗೆ ನೀವು ನಾಳೆ ಏನ್ ಮಾಡ್ಬೇಕು? ಉತ್ತರವನ್ನ ಬರ್ಕೊಂಡ್ ಬಂದ್ಬಿಟ್ಟು ತೋರಿಸ್ಬೇಕು. ಅರ್ಥ ಆಗಿದ್ರೆ ಕ್ವಶನ್ ಉತ್ತರ ಸಿಗದಿದ್ರೆ ಕೇಳ್ಬೇಕು. ಸಿಗುತ್ತೆ ಅಂತ ಅನ್ಕೊಂಡೆ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಇರಲ್ಲ ಉತ್ತರ. ಸೊ ನೋಡಿ ನೀಟಾಗಿ ಬರ್ಕೊಂಡು ತಗೊಳ್ಬೇಕು. ಹಂಗೇನೆ ನಿಮಗೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲ ಆಗಿರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಪರಿಚಯ ಇರ್ತಕ್ಕಂಥವ್ರು ಆಗಿರ್ಬೋದು ಸಹಕಾರಿ ಸಂಘಗಳನ್ನ ಯಾವ್ದಾದ್ರು ರಚನೆ ಮಾಡ್ಕೊಂಡಿದ್ರೆ ಅವುಗಳ ಬಗ್ಗೆ ನೀವೇನ್ ಮಾಡ್ಬೇಕು? ಮಾಹಿತಿಯನ್ನ ತಿಳ್ಕೊಂಡ್ಬರ್ಬೇಕು. ಹೆಂಗ್ ರಚನೆ ಮಾಡಿದ್ದಾರೆ ಅಲ್ವಾ? ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟೆಷ್ಟು ಬಂಡವಾಳವನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಅವರು ಆ ಸಹಕಾರಿ ಸಂಘದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ, ಅವರ ಜವಾಬ್ದಾರಿಗಳೇನು, ಪ್ರತಿ ಸದಸ್ಯರ ಜವಾಬ್ದಾರಿ ಏನಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಮಾಡ್ಬೇಕು? ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಬರ್ಬೇಕು. ಸರಿನಾ ವಿದ್ಯಾರ್ಥಿಗಳೇ?